देश प्रभू न्यूज मध्ये आपले स्वागत। भक्ती चॅरिटेबल ट्रस्ट संचालित महिला स्वावलंबन प्रशिक्षण शिबिर हेब्बाळ परमपूज्य श्री भगवानगिरी महाराज रामनाथगिरी मठ नूल यांच्या शुभ हस्ते उद्घाटन करण्यात आले। या शिबिरामध्ये भक्ती चॅरिटेबल ट्रस्टचे अध्यक्ष व युवा नेते श्री LT नवलाज, हेब्बाळचे प्रमुख नेते मारुती कल्याणी, गजानन पाटील, संतोष कल्याणी, शिंदे काका, कल्याणी मॅडम व प्रशिक्षणार्थी आणि महिला वर्ग उपस्थित होते। देश प्रभु न्यूज हेब्बाळ। ಮಹಿಳಾ ಮಂದಿಗೂ ಇಂದ ಟೈಮ್ ತಗೊಂಡು ಬಂದ ಟೈಮ್ ಕೊಟ್ಟಿದ್ದೀರಿ। ಆದರಣೀಯ ಸ್ವಾಮಿಗಳು ನಮ್ಮ ಸಂಬಂಧ ಇಲ್ಲಿ ಉಪಸ್ಥಿತರಾಗಿ LT ನವಲಾಜ್ ಸರ್ ಗೋಳ್ರಿ ಇಲ್ಲೆಲ್ಲ ಉಪಸ್ಥಿತ ಇದ್ದಂಥ ಎಲ್ಲ ಸದಸ್ಯರಿಗೂ ನಮಸ್ಕಾರ ರೀ, ಎಲ್ಲರಿಗೂ ನನ್ನ ನಮಸ್ಕಾರ। ಇಂದ ವೇಳಾನು ವೇಳ ತೆಗೆದು ಉಪಸ್ಥಿತ LT ನವಲಾಜ್ ಸರ್ ಗೋಳ್ರಿ ಪ್ರಶಿಕ್ಷಣ ತಗೋಬೇಕಂತ ಹೇಳಿ ಎಲ್ಲ ಮಹಿಳಾ ಮಂದಿಗೆ ತಮ್ಮ ಕಡೆಯಿಂದ ಸಹಾಯ ಮಾಡಾದ್ರಿ, ಅದಕ್ಕಾಗಿ ಅವರಿಗೆ ಧನ್ಯವಾದಗಳು ಸರ್ ರೀ। ಮುಂದಿನ ವಿಷಯ जगतगुरु भगवानगिरी महाराज इवर चरणों के साष्टांग नमस्कार सಲ್ಲಿಸಿ ಶ್ರೀರಂಗೇಶಿ ನದಿ ಪ್ರವಾಹದಾಗ ಮತ್ತು ರಾಮಲಿಂಗೇಶ್ವರ ಖುಷಿದಾಗ ಎಲ್ಲ ಶುಕ್ರವಾರ ಸೌಭಾಗ್ಯವತಿಗಳು ಬಂದಿರಿ। ಮನ್ಯಾಗ ಚಾ ಟೈಮ್ ಐತೆ, ಸೀರಿಯಲ್ ಟೈಮ್ ಐತೆ, ಮನ್ಯಾಗ ಕರೆಯದ ಫೋನ್ ಬರೋದ ಎಲ್ಲರೂ ಒತ್ತಿಡ್ದಾಗ 2 ತಾಸಿಗೆ ಬೇಳ್ಬಿಡಿದ್ರೆ ಅದಕ್ಕೆ ನಮ್ಮೆಲ್ಲ ತಾಯಿ ಅತ್ತಗಿರಿಗೆ ನಾಯಿ ಸ್ವಾಗತ ಕೋರ್ತೇನೆ। ಮತ್ತು ಈ ಕಾರ್ಯಕ್ರಮ ನಡೆಸ್ಕೊಡೋರು ಮತ್ತು ಇದನ್ನ ಕಾರ್ಯಕ್ರಮ ಪ್ರಶಿಕ್ಷಣಾರ್ಥಿ ಶಿಕ್ಷಕ ಬಂದವ್ರಿಗೆ ನಮ್ಮ ಟ್ರಸ್ಟದ ಕಲ್ಪನಾ ನಾವಲ್ಗಿ ಮೇಡಮ್ ಅವ್ರನ್ನ ನಾವಿಲ್ಲಿ ಸ್ವಾಗತಿಸ್ತೀವಿ। ಮತ್ತು ಇದೆಲ್ಲ ಗುರುಗಳು ಇದೆಲ್ಲ ಒಂದು ನಡೆಸ್ಕೊಡ ಅವರ ಸಂಸ್ಥಾನದಾಗ ವೇಳೆ ತೆಗೆದ ಎಲ್ಲನೂ ಇಲ್ಲಿ ಶಿಂದೆ ಕಟ್ಟಿದವರು, ಅಶ್ವಿನಿ ವೈನಿಗಳದಾರು, ಇಲ್ಲಿ ನಮ್ಮ ಕಲ್ಯಾಣಿ ಮೇಡಮ್ಗಳದಾರು, ಎಲ್ಲರೂ ಯಾರ ಹಸ್ತಲೆ ಆಗೈತಿ, ಯಾರ ಮನಸ್ಸಲೆ ಆಗೈತಿ, ಯಾರ ಅದೃಶ್ಯಲೆ ಎಲ್ಲರೂ ಈ ಪ್ರಯತ್ನಕ್ಕೆ ಎಲ್ಲರೂ ಕೂಡಿ ನಾವೆಲ್ಲರೂ ಈ ಪ್ರಶಿಕ್ಷಣದ ಉದ್ಘಾಟನಕ್ಕೆ ನಾವು ಈ ಮುಸ್ಸಂಜೆ ಕೂಡಿದೆವು। ಅದಕ್ಕೆ ಮತ್ತೊಮ್ಮೆ ಎಲ್ಲರೂ ಅದು ಬಂದಾಗೈತ್ರಿ। ನಮ್ಮ ಈ ಹೆಬ್ಬಾಳದ ಹಿರಿಯರಾದಂಥ ಮಾರುತಿ ಕಾಕ, ಕಲ್ಯಾಣಿ, ಶಿಂದೆ ಕಾಕ ಮತ್ತು ನನ್ನ ಸಹೋದರಾದಂಥ ಸ್ನೇಹಿ ಸಂತೋಷ್ ಕಲ್ಯಾಣಿ, ಗಜಾನನ ಪಾಟೀಲ್ ಮತ್ತು ದುಂಡಪ್ಪಣ್ಣ ಇವನ್ನೆಲ್ಲರೂ ನಾವು ಸ್ವಾಗತಿಸ್ತೀವಿ ಸ್ವಾಮಿಗಳನ್ನ। ಈ ಎಲ್ಲ ಕಾರ್ಯಕ್ರಮ ಬಂದಿರೋ ಒಂದು ನಿಮ್ಗೆ ಉದ್ದೇಶ ಇತ್ತು, ಎಲ್ಲರೂ ತಮ್ಮ ಕಾಲ ಮೇಲೆ ನಿಲ್ಲಬೇಕು, ಒಂದು ಆರ್ಥಿಕ ಉನ್ನತಿ ಬರಬೇಕು ಮತ್ತು ಎಲ್ಲರೂ ಜೀವನದಾಗ ಒಂದು ಮಹಿಳಾ ಸ್ವಾವಲಂಬನ ಪ್ರಶಿಕ್ಷಣ ಅಂತ ನಾವು ತಗೋದೆವು। ಇದು ಹಾಲ್ದಾಗ ಯಾರ್ಯಾರಿದ್ರಿ ಇಲ್ಲಿ ಹೆಣ್ಮಕ್ಳಿಗೆ ಫ್ಯಾಷನ್ ಡಿಸೈನಿಂಗ, ಹೋಮ್ ಸೈನ್ಸ, ಬ್ಯೂಟಿ ಪಾರ್ಲರ, ಜರ್ದೋಶಿ ವರ್ಕ ಮತ್ತು ಸಿರಾಮಿಕ್ ಪಾಟ ಮತ್ತು ನಿಮಗೆ ಏನು ಈ ಕಾಲಕ್ಕೆ ಹತ್ತುವಂಥ ವ್ಯವಸ್ಥೆಗಳು ಇನ್ನು ಇದೆಲ್ಲ ಈ ಇರುವಂಥ ವ್ಯವಸ್ಥೆಗಳು ಈಗೇನು ಹೆಣ್ಮಕ್ಳಿಗೆ ಒಂದು ಹೊಸವಾಗಿ ಸ್ವಶಿಯಾಗಿ ಬರ್ತಾರೋ ಮತ್ತು ಇಲ್ಲಿ ವಯಸ್ಸಿದ ಹೆಣ್ಮಕ್ಳಿಗೆ ಅತ್ತಿ ಮನೆಗೆ ಹೋಗ್ತಾರೋ ಅಲ್ಲಿ ಹೋಗಿ ಜಗಳದಾಗ ಏನು ಬರುವಂಥ ವಿಷಯಗಳು ಅವನ್ನೆಲ್ಲ ಬಿಟ್ಟು ಎಲ್ಲ ಕಲಿಸ್ತಾರೆ। ಭಾಂಡಿ ಒಗ್ಯಾನ ಇವೆಲ್ಲ ಒಡ್ಯಾಗನ್ಕ ಎಲ್ಲ ಮಾತಾಡಿ ಬರ್ತಾವೆ ಅಂದ್ರೆ ಇವರು ನಿಮ್ಗೆ ಯಾಕೆ ನಗಸ್ಕೋತ ಹೇಳಿದ್ರೆ ನಗಸ್ಕೋತೀರ ತಲೆ ಹೋಗುತ್ತೆ। ಸೀರಿಯಲ್ ಹೆಂಗೆ ತಲೆ ಉಳ್ತಿತ್ತು ನಿಮ್ಗೆ, ಅಲ್ಲಿ ಏನ್ರ ಆದ್ರೆ ಊಟ ಇಲ್ಲಿ ತಾಟ ಇಲ್ಲಿದ್ರೆ ಪಟ್ನ ತಲೆಯಾಗ ಬರ್ತದೆ। ಕಾರಣ ಅಂದ್ರೆ ನಾವೇನು ಮನಸ್ಸು ಕೊಟ್ಟು ಕಲಿತೀವಿ, ನಾವೇನು ಮನಸ್ಸು ಕೊಟ್ಟು ನೋಡ್ತೀವಿ, ನಾವೇನು ಮನಸ್ಸು ಕೊಟ್ಟು ಭಾವಿಸ್ತೀವಿ, ಕಲ್ಪಿಸ್ತೀವಿ, ವಿಚಾರಿಸ್ತೀವಿ, ಅದೆಲ್ಲನೂ ನಮ್ಮ ಮುಂದೆ ದೃಶ್ಯದಾಗ ಬರ್ತೈತಿ।
ಈ ಪಂಚಮಹಾಭೂತ ತಾಕತ್ ಐತಿ ಅಂದ್ರೆ 5 ತತ್ವಗಳು ನಾವು ಜರ ಪಾಲಿಸಿದ್ವು ಅಂದ್ರೆ ಎಲ್ಲಾನು ನಮಗೆ ಸಿಗ್ತೈತಿ. ಏನ ಪ್ರಕೃತಿನ ಈಶ್ವರದ, ಪ್ರಕೃತಿನ ಈಶ್ವರ ಐತಿ, ಮತ್ತು ವಿಜ್ಞಾನ ಸತ್ಯ ಐತಿ, ಮತ್ತು ಮಾನವೀಯತೆನ ಇದು ಧರ್ಮ ಐತಿ, ಮತ್ತು ಕರ್ಮ ಇದು ಪೂಜೆ ಐತಿ. ಇವು 5 ತತ್ವಗಳು. ಅವು 5 ತತ್ವ ಏನು ಬಿಡ್ರಿ, ಅಲ್ಲಿ ಏನು ಜಗಳ ಆತ, ಇಲ್ಲಿ ಏನು ಜಗಳ ಆತ, ಅಲ್ಲಿ ಭಾಂಡಿದಾತ್, ಇಲ್ಲಿ ದುನದ, ಅವ್ರ ಮನ್ಯಾಗಿದಾತ್, ಸ್ವಶಿ ಜಗಳ ಆಯ್ತು ಹೊರವಾದ, ಈ ದುಂಬಡಿ ಇರಕ ಸಂಸಾರ. आज या ठिकाणी उपस्थित असलेले व्यासपीठावरचे नागरिक आणि तुम्ही कोर्स करण्यासाठी आतुर झालेली समोरची सर्व महिला, तुम्हाला मार्गदर्शन करण्यासाठी कल्पना मॅडम इथं आहेतच. खरोखरच हा एक फार चांगला उपक्रम आहे. कारण काय, हे बघा, घरी जर करता कोणतरी आलं पाहुणा अचानक, तुमचे पती कुठेतरी कामाच्या निमित्तानं बाहेर गेलेले असतात आणि तुमची पर्स तरी मोकळीच असते, कायच नाही. आता मला एक सांगा, कोणतरी पाहुणं अचानक आलं, त्यांना चहा पाहिजे, साखर पाहिजे, चहाची पाहिजे, काहीतरी बिस्किट पाहिजे, काहीतरी द्यायला पाहिजे, काय नको. तुमची पळापळी किती होती, बायकांचीच होती, पुरुषांची काय होत नाही. तेव्हा ह्याने जो उपक्रम चालू केला आहे की तुम्हाला सक्षम बनवायचा, तुम्ही स्वतःच्या पायावर उभं राहिलं पाहिजे, असा यांचा अत्यंत स्तुत्य असा उपक्रम आहे. आज बघायला गेलं, महिला जर सक्षम असतील तरच देश सक्षम होणार आहे. कळालं काय? तेव्हा ह्या दृष्टीनं जर विचार केला तर आता परवा ते मला हिटनीत झाला कार्यक्रम, आता इथं झाला, जिंजीत आहे, नूरमध्ये आहे. ह्यानी जी गावं निवडलेली आहेत ती खरोखरच तुम्हाला हे ज्ञान व्हावं. मग त्यात एम्ब्रॉयडरी असेल, शिवणकाम असेल आणि बाकीचे. आता तुम्हाला सांगायचं, शिलाई आहे बघा, अहो कपड्यापेक्षा जास्ती शिलाई आहे. तुम्ही कापड 500चं घेतला तर त्या टेलरकडे गेलं तर 1000 रुपये म्हणून सांगतात. आज तुम्ही हे जर ज्ञान आत्मसात जर केलं तर हे बघा, बाहेरचे राहू दे, निदान घरापुरतं तरी स्वतःच शिलाई वाचेल ना आपली, आणि घरापुरतं तरी आपण ती शिकू आणि घरातल्यांच्यासाठी तरी ती शिवू आपण. जर करता तुम्ही हा व्यवसायच म्हणून जर केला तर तुम्हाला अधिकाधिक तुम्ही गाडी घेऊन फिरशील.